ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಪ್ರೇಕ್ಷಕರು ಕುತೂಹಲದಿಂದ ಕಾಯುತ್ತಿದ್ದ ಕ್ಷಣ ಈಗ ಎದುರಾಗಿದೆ. ಕನ್ನಿಕಾ ಎಣೆದಿದ್ದ ಆಸ್ತಿಯ ಜಾಲ ಈಗ ಅವಳಿಗೆ ಉರುಳಾಗುತ್ತಿದೆ. ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಪ್ರೀತಿ ಮತ್ತು ಆಸ್ತಿಯ ನಡುವೆ ದೊಡ್ಡ ಸಂಘರ್ಷವೇ ನಡೆಯುತ್ತಿದೆ. ಭಾಗ್ಯ ಎದುರು ಕನ್ನಿಕಾ ಸೋಲುವ ಕಾಲ ಹತ್ತಿರ ಬಂದಿದೆ. ಹೊಸ ಪ್ರೋಮೋ ನೋಡುಗರ ನಿದ್ದೆ ಗೆಡಿಸಿರುವುದಂತೂ ಗ್ಯಾರಂಟಿ. ಇನ್ನು ಕನ್ನಿಕಾಳ ಅಸಲಿ ಮುಖ ಎಲ್ಲರ ಮುಂದೆ ಬಯಲಾಗುತ್ತಿದೆ. ತಾನು ಮಾಡಿದ್ದೇ ಸರಿ ಎಂದು ವಾದಿಸುತ್ತಿದ್ದವಳಿಗೆ ಈಗ ಶಾಕ್ ಕಾದಿದೆ. ಭಾಗ್ಯ ಅದೆಷ್ಟು ತಾಳ್ಮೆಯಿಂದ ಪರಿಸ್ಥಿತಿ ನಿಭಾಯಿಸುತ್ತಿದ್ದಾಳೆ ಎಂಬುದು ಇಲ್ಲಿ ಮುಖ್ಯವಾಗಿದೆ. ಹೌದು, ಕನ್ನಿಕಾಳ ಅಸಲಿ ಬಣ್ಣ ಬಯಲಾಗಿದೆ. ಆಕೆಗೆ ತನ್ನ ಅಣ್ಣ ಆದಿ ಮೇಲಿರುವ ಪ್ರೀತಿಗಿಂತ ಆಸ್ತಿ ಮೇಲೆಯೇ ಕಣ್ಣು ಎಂಬುದು ಸ್ಪಷ್ಟವಾಗುತ್ತಿದೆ. ಈ ಒಡವೆ ಆಸ್ತಿ ಅಂತಸ್ತು ನನಗೆ ಮುಖ್ಯವಲ್ಲ ಎಂದು ಭಾಗ್ಯ ಖಡಕ್ ಆಗಿ ಹೇಳುತ್ತಿದ್ದಾಳೆ. ಆದರೆ ಕನ್ನಿಕಾಳ ನಾಟಕ ಮಾತ್ರ ಮುಂದುವರಿಯುತ್ತಲೇ ಇತ್ತು. ಇನ್ನು ಭಾಗ್ಯ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡಲು ತಯಾರಿಲ್ಲ. ಕನ್ನಿಕಾಳ ಪ್ರತಿಯೊಂದು ನಡೆಯು ಈಗ ಅನುಮಾನಾಸ್ಪದವಾಗಿ ಕಾಣುತ್ತಿದೆ. ಮನೆಯವರೆಲ್ಲರ ಮುಂದೆ ಕನ್ನಿಕಾ ಮುಖಕ್ಕೆ ಹೊಡೆದಂತೆ ಭಾಗ್ಯ ಮಾತನಾಡಿದ್ದಾಳೆ. ಇದು ಇಡೀ ಕುಟುಂಬದಲ್ಲಿ ಸಂಚಲನ ಮೂಡಿಸಿದೆ. ಇನ್ನು ಮತ್ತೊಂದು ಕಡೆ ಆದಿ ಮತ್ತು ಕನ್ನಿಕಾ ನಡುವಿನ ಪ್ರೀತಿ ಈಗ ಅಗ್ನಿ ಪರೀಕ್ಷೆಗೆ ಒಡ್ಡಲ್ಪಟ್ಟಿದೆ. ಕನ್ನಿಕಾಳ ಮೋಸದ ಅರಿವು ಆದಿಗೆ ಆಗುತ್ತಿದ್ದಂತೆಯೇ ಆತ ಆವೇಶಕ್ಕೊಳಗಾಗಿದ್ದಾನೆ. ತನ್ನ ಪ್ರೀತಿ ಮತ್ತು ಆಸ್ತಿ ನಡುವೆ ಸಂಘರ್ಷ ಬಂದರೆ ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಡ ಎಂದು ಆದಿ ಕೂಗಾಡಿದ್ದಾನೆ. ಆದಿಯ ಈ ಮಾತು ಕನ್ನಿಕಾಳಿಗೆ ಮಾತ್ರವಲ್ಲ, ಇಡೀ ಕುಟುಂಬಕ್ಕೆ ಶಾಕ್ ನೀಡಿದೆ. ಕನ್ನಿಕಾ ಎಣಿಸಿದ ಲೆಕ್ಕಾಚಾರವೆಲ್ಲ ಈಗ ಉಲ್ಟಾ ಪಲ್ಟಾ ಆಗಿದೆ. ಆಸ್ತಿ ಸಿಗುತ್ತದೆ ಎಂದು ಬಂದಿದ್ದವಳಿಗೆ ಈಗ ಆದಿಯ ಈ ನಿರ್ಧಾರ ನುಂಗಲಾರದ ತುತ್ತಾಗಿದೆ. ಆದಿ ನಿಜವಾಗಿಯೂ ಆಸ್ತಿ ಬಿಟ್ಟುಕೊಡುತ್ತಾನೆ ಎಂಬ ಪ್ರಶ್ನೆ ಮೂಡಿದೆ. ಇನ್ನು ಭಾಗ್ಯ ಸದಾ ಕುಟುಂಬದ ಹಿತವನ್ನೇ ಬಯಸುವವಳು. ಆದರೆ ತನ್ನವರನ್ನು ದಾರಿ ತಪ್ಪಿಸುವವರನ್ನು ಅವಳು ಬಿಡುವುದಿಲ್ಲ. ಕನ್ನಿಕಾ ತನ್ನ ಅಣ್ಣನ ಹಿಂದೆ ಬಿದ್ದು ಲವ್ ಮಾಡೋ ತರ ನಾಟಕ ಮಾಡಿದ್ದಾಳೆ ಎಂಬ ಸತ್ಯ ಈಗ ಹೊರಬರುತ್ತಿದೆ. ಭಾಗ್ಯಾಳ ತಾಳ್ಮೆಗೆ ಈಗ ಪ್ರತಿಫಲ ಸಿಗುತ್ತಿದೆ. ಮನೆಯ ಹಿರಿಯರು ಕೂಡ ಈ ನಾಟಕ ನೋಡಿ ಕಂಗಾಲಾಗಿದ್ದಾರೆ. ಭಾಗ್ಯ ಮತ್ತು ಆದಿ ನಡುವಿನ ಸಂಬಂಧವನ್ನು ಹಾಳು ಮಾಡಲು ನೋಡಿದವರಿಗೆ ತಕ್ಕ ಶಾಸ್ತ್ರಿ ಆಗುವ ಕಾಲ ಬಂದಿದೆ. ಈ ಆಸ್ತಿ ಮತ್ತು ಪ್ರೀತಿಯ ಹೋರಾಟದಲ್ಲಿ ಕೊನೆಗೆ ಗೆಲ್ಲುವುದು ಯಾರು ಎಂಬುದು ಕುತೂಹಲಕಾರಿಯಾಗಿದೆ. ಒಟ್ಟಿನಲ್ಲಿ ಕನ್ನಿಕಾ ಹಾಕಿದ್ದ ಸಂಚು ಈಗ ಅವಳಿಗೆ ತಿರುಗುಬಾಣವಾಗಿದೆ. ಆದಿ ಮತ್ತು ಭಾಗ್ಯಾಳ ನಡುವೆ ಕಂದಕ ಸೃಷ್ಟಿಸಿ ಆಸ್ತಿ ಲಪಟಾಯಿಸಲು ಬಂದಿದ್ದವಳಿಗೆ ಈಗ ದಿಕ್ಕು ತೋಚದಂತಾಗಿದೆ. ಆದಿ ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಡ ಎಂದು ಹೇಳಿರುವುದು ಕನ್ನಿಕಾಳ ಆಸೆಗೆ ತಣ್ಣೀರು ಸುರಿದಂತಾಗಿದೆ. ಭಾಗ್ಯಾಳ ಪ್ರಾಮಾಣಿಕತೆ ಮತ್ತು ಆದಿಯ ನಿರ್ಧಾರದಿಂದಾಗಿ ಕನ್ನಿಕಾಳ ಆಟ ಮುಗಿಯುವ ಲಕ್ಷಣಗಳು ಕಾಣುತ್ತಿವೆ. ಇಂದಿನ ಸಂಚಿಕೆಯಲ್ಲಿ ಕನ್ನಿಕಾ ಮನೆಯಿಂದ ಹೊರ ಬೀಳ್ತಾಳ ಅಥವಾ ಮತ್ತೆ ಯಾವುದಾದರೂ ಹೊಸ ಪ್ಲಾನ್ ಮಾಡ್ತಾಳೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮನೆ ಮಾಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಕುತೂಹಲಕಾರಿ ತಿರುವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೆ ಕನ್ನಿಕಾಳಿಗೆ ತಕ್ಕ ಶಿಕ್ಷೆ ಆಗುತ್ತಾ? ಭಾಗ್ಯಾಳ ಮೇಲಿರುವ ಪ್ರೀತಿಯಿಂದ ಆದಿ ತನ್ನ ಆಸ್ತಿಯನ್ನೆಲ್ಲ ಬಿಟ್ಟು ಕೊಡ್ತಾನ? ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.